ರಸ್ತೆಯ ಒಂದು ದುಸ್ಥಿತಿ ತಲುಪಿರುವಂತಹ ಕಾರಣ ಸುತ್ತಮುತ್ತಲಿನಾಗೆ ನಾಗರಿಕರಿಗೆ ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಸುದ್ದಿ ಅಪ್ಡೇಟ್ ಆಗ್ತಾ ಇದೆ, ನೋಡೋಣ. ಕೂಡ್ಲಿಗಿ ಪಟ್ಟಣದ ಕೊಟ್ಟೂರು ರಸ್ತೆಯ ಪೀರಲ ದೇವರ ದರ್ಗಾ ಸುತ್ತಮುತ್ತಲಿನ ಅವ್ಯವಸ್ಥೆಯಿಂದಾಗಿ ನಾಗರಿಕರು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ವಿಜಯನಗರದ ಕೂಡ್ಲಿಗಿ ಪಟ್ಟಣದಲ್ಲಿ ಪೀರಲ ದೇವರ ದರ್ಗಾ, ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಈ ಒಂದು ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡೋದು ಬಹಳ ಅತ್ಯಗತ್ಯ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಇಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ? ಕಸ ವಿಲೇವಾರಿ ವ್ಯವಸ್ಥೆಯ ಕೊರತೆ ಹಾಗೂ ಪಾಳು ಬಿದ್ದಂತಹ ಮನೆಗಳಲ್ಲಿ ಕೀಟ ಬಾಧೆ ಹೆಚ್ಚಾಗಿರುವ ಕಾರಣ ಈ ಒಂದು ಧಾರ್ಮಿಕ ಸ್ಥಳ ಇದೀಗ ತೊಂದರೆಗೆ ಉಂಟಾಗಿದೆ. ಕುಡಿಯುವ ನೀರಿನ ಕೊರತೆ, ಚರಂಡಿಗಳಲ್ಲಿನ ಅಸಮರ್ಪಕ ಸ್ಥಿತಿಯಿಂದಾಗಿ ನಾಗರಿಕರು, ಅಲ್ಲಿನ ಧಾರ್ಮಿಕ ಬಂಧುಗಳು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಪಟ್ಟಣ ಪಂಚಾಯತ್ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೂಡ್ಲಿಗಿ ಪಟ್ಟಣದ ಸ್ಥಳೀಯರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೋರಿ ಪಟ್ಟಣ ಪಂಚಾಯಿತಿಗೆ ಇದೀಗ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಅವರಿಗೆ. ಯಾಕೆ ಇಂತ ಸ್ಥಿತಿ ಉಂಟಾಗಿದೆ? ಕೂಡ್ಲಿಗಿ ಪಟ್ಟಣದ ಒಂದು ಧಾರ್ಮಿಕ ಕ್ಷೇತ್ರ, ಹಿಂದೂ ಮುಸ್ಲಿಂ ಅವರ ಭಾವೈಕ್ಯತೆಯನ್ನ ಒಂದು ಸಮರ್ಪಕವಾಗಿ ಎತ್ತಿಡುವಂತಹ ಸಂದರ್ಭದಲ್ಲಿ ಯಾಕೆ ಕೂಡ್ಲಿಗಿ ಪಟ್ಟಣದ ಕೊಟ್ಟೂರು ರಸ್ತೆಯ ಪೀರಲ ದೇವರ ದರ್ಗಾ, ಸೈಯದ್ ಹಜರತ್ ಶಂಷೇರ್ ಶಾ ಅಲಿ ಖಾದ್ರಿ ಅವರ ಏನು ದರ್ಗಾ ಇದೆ, ದೃಶ್ಯಾವಳಿಗಳಲ್ಲಿ ಗಮನಿಸಬೇಕು. ಈ ಒಂದು ಪೀರಲ ದರ್ಗಾ ಎಂದು ಹೆಸರುವಾಸಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ಕಳೆದ ಕೆಲವು ವಾರಗಳ ಹಿಂದೆ ನಡೆದಂತಹ ಹೆಚ್ಚಿನ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ನ ನೀಡ್ತಾ ಇದ್ದಾರೆ ನಮ್ಮ ವರದಿಗಾರರಾದಂತಹ ವಿಜಯನಗರದ ವರದಿಗಾರರಾದಂತಹ ಬಸವರಾಜ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ, ಏನಾಗ್ತಾ ಇದೆ ಅಲ್ಲಿನ ಪರಿಸ್ಥಿತಿ? ಯಾಕೆ ಈ ಮಟ್ಟಕ್ಕೆ ದುಸ್ಥಿತಿಗೆ ತಲುಪ್ತಾ ಇದೆ ಅಲ್ಲಿನ ಪಟ್ಟಣ ಪಂಚಾಯಿತಿಯ ಆರೋಗ್ಯಾಧಿಕಾರಿಗಳ ಒಂದು ಕಾರ್ಯವೈಖರಿ? ಚಿನ್ಮಯ, ಈಗ ಏನಾಗ್ತಾ ಇದೆ ಅಂತಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಹೊಂದಿರತಕ್ಕಂತ ಏನು ಪೀರಲ ದೇವರ ದರ್ಗಾ ಈಗ ಕಸದ ತೊಟ್ಟಿ ಅಂತ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಪಟ್ಟಣ ಪಂಚಾಯಿತಿಯವರ ನಿರ್ಲಕ್ಷ್ಯತೆಯಿಂದ ಅಲ್ಲಿಗೆ ಬರುವಂತ ಭಕ್ತಾದಿಗಳು ಮೂಗು ಮುಚ್ಕೊಂಡು ಬರುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇನ್ನು ಒಂದು ನೋಡ್ತಾ ಹೋದ್ರೆ ಅಲ್ಲಿ ಸುತ್ತಮುತ್ತಲಿನ ಮನೆಗಳು ಸಹಿತ ಬಹಳಷ್ಟು ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಆಗಿದೆ. ಅದರ ಹಿಂದೆ ರೋಗಗಳು ಸಹಿತ ಹರಡುವಂತ ಒಂದು ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯತೆಯಿಂದ ಅಂತಂದು ಹೇಳ್ಬೋದು. ಅಲ್ಲಿ ದೂರುಗಳನ್ನ ನೀಡ್ತಾ ಇದಾರ ಸಾರ್ವಜನಿಕರು? ಅಲ್ಲಿನ ಮುಸ್ಲಿಂ ಹಿಂದೂ ಬಾಂಧವರು ಏನ್ ಹೇಳ್ತಾ ಇದಾರೆ? ಅಲ್ಲಿ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ವಂತೆ? ಎಸ್, ಹೌದು. ಇದು ಏನು ಕೂಡ್ಲಿಗಿ ಕ್ಷೇತ್ರದ ಹೊಳಭಾಗದಲ್ಲೇ ಇದು ಏನಾಗ್ತಾ ಇದೆ ಅಂತಂದ್ರೆ ಯಾರು ಸಹಿತ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಹಿಂದೂ ಮುಸ್ಲಿಂ ದೇವರಾಗಿರ್ತಕ್ಕಂಥ ಅಲ್ಲಿ ಯಾರು ಹೋಗ್ತಾರೆ, ಇಲ್ಲ ಹೋಗ್ತಾರೆ ಅನ್ನೋ ಒಂದು ನಿರ್ಲಕ್ಷ್ಯತೆ. ಹಾಗಾಗಿ ಅಲ್ಲಿ ಏನು ಈ ಪೀರಲ ದೇವರ ಭಕ್ತರು ಈಗ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ಪೀರಲ ದೇವಸ್ಥಾನದಲ್ಲಿ ಇಷ್ಟೊಂದು ಕಸದ ತೊಟ್ಟಿ ಬಿದ್ದಿದೆ ಅಂತಂದು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದ್ರನ್ನ ಕೇಳುವಂತ ಸಮಯವನ್ನು ಯಾರಿಗೂ ಕೊಡ್ತಾ ಇಲ್ಲ. ಕೇಳಿದ್ರು ಸಹಿತ ಅದಕ್ಕೆ ಯಾವುದೇ ತರಹದ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಯಾರು ಸಹಿತ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರ ಹಾಗೂ ಭಕ್ತರ ಆಕ್ರೋಶ ಎದ್ದು ಕಾಣಿಸ್ತಾ ಇದೆ. ಚಿನ್ಮಯ್, ಕೆಲವು ದಿನಗಳ ಹಿಂದೆ, ಕೆಲವು ವಾರಗಳ ಹಿಂದೆ ಇಲ್ಲಿ ಬಹಳ ದೊಡ್ಡ ಹಬ್ಬ ಆಗಿತ್ತಲ್ವಾ ಮುಸ್ಲಿಂ ಅವರ ಈದ್ ಸಮಯದಲ್ಲಿ? ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸೇರಿ ತಮ್ಮ ಧಾರ್ಮಿಕ ಭಾವೈಕ್ಯತೆಯನ್ನ ಎತ್ತಿ ಪ್ರದರ್ಶನ ಮಾಡಿದಂತಹ ಒಂದು ಸ್ಥಳ. ಇಂತಹ ಸ್ಥಳದ ರಕ್ಷಣೆಗೆ ಅಲ್ಲಿನ ಜನಪ್ರತಿನಿಧಿಗಳಾದ್ರೂ ಗಮನ ಹರಿಸ್ಬೇಕಲ್ವಾ? ಹೌದು ಚಿನ್ಮಯ್, ಹೌದು. ಈಗ ಏನಾಗಿದೆ ಅಂತಂದ್ರೆ ಈಗ ಹಬ್ಬದ ಹಿನ್ನೆಲೆಯಲ್ಲಿ ಕೇವಲ ನಾಮಕಾವಸ್ಥೆಗೆ ಮಾತ್ರ ಇನ್ನು ಪಟ್ಟಣ ಪಂಚಾಯಿತಿ ಬರೇ ಕಾರ್ಯನಿರ್ವಹಿಸುತ್ತೆ. ಆಮೇಲೆ ಅದು ಮುಗಿದ ನಂತರ ಕೆಲವು ಗಂಟೆಗಳಲ್ಲಿ
ಕಸದ ರಾಶಿ ಬಿದ್ದಿರೋದು ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅನ್ನೋ ಒಂದು ಬಹಳಷ್ಟು ಏನು ಭಕ್ತರಿಗೆ ಕಾಣಿಸ್ತಾ ಇದೆ. ಇವ್ರ ಕೆಲಸ ಮಾಡ್ತಾರೋ ಏನ್ ಕಣ್ಮುಚ್ಕೊಂಡು ಕೂತಾ ಇದಾರೋ ಅಂತಂದೇಳಿ ಭಕ್ತರು ಈಗ ಇಡೀ ಶಾಪವನ್ನೇ ಈ ಪೀರಲ ದೇವರ ದೇವಸ್ಥಾನದ ಭಕ್ತರು ಇಡೀ ಶಾಪವನ್ನೇ ಅಧಿಕಾರಿಗಳಿಗೆ ಹಾಕ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಇನ್ನ ಹೆಚ್ಚಿನ ವರದಿ ಮಾಡ್ತಾ ಇರಿ. ಇದು ಆ ಒಂದು ಪರಿಸ್ಥಿತಿ ಏನು ಆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಲ್ಲಿನ ಧಾರ್ಮಿಕ ಬಂಧುಗಳು, ಅಲ್ಲಿನ ಸ್ವಚ್ಛತೆ ಕಾಪಾಡೋದಕ್ಕೆ ಅಧಿಕಾರಿಗಳು ಅಲ್ಲಿ ಗಮನ ಹರಿಸಿ ಅದನ್ನ ಕ್ಲೀನ್ ಮಾಡೋವರೆಗೂ ಕೂಡ ನಮ್ಮ ಸುದ್ದಿ ತಲುಪಬೇಕು. ಇಡನ್ಸ್ ನ್ಯೂಸ್ ಒಂದು ಎಫೆಕ್ಟ್ ಅಲ್ಲಿ ಗೊತ್ತಾಗ್ಬೇಕು ಎಂಬ ಮಾತನ್ನ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ ಬಸವರಾಜ್ ಅವರೇ. ಥ್ಯಾಂಕ್ ಯು.